ಕರ್ಮನ ಕರಗಿಸೋ ಶಕ್ತಿನೇ ಇಲ್ದಿರೋ ಆ ಕಲ್ಗೆ ನಾವ್ಯಾಕಮ್ಮ ಪ್ರಾಮುಖ್ಯತೆ ಕೊಡ್ಬೇಕು? ಯಾಕೆ ಅಂದ್ರೆ ಆ ತಾಯಿ ಒಂದ್ ಪರಿಹಾರ ತೋರ್ಸಿದ್ಲು ಕಣೋ. ನಮ್ ತಪ್ಪನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಒಂದೇ ಒಂದ್ ದಾರಿ ಇದೆ. ಆದ್ರೆ ಅಂದ್ರೆ ಏನಮ್ಮ? ಅದೇನು ಅಂತ ಹೇಳಮ್ಮ. ಅದೇನೇ ಇದ್ರೂ ಸರಿ ಮಾಡ್ತೀನಿ. ನಿಜವಾಗ್ಲೂ ಅಲ್ಲಮ್ಮ, ಇಲ್ಲಿ ಆಗ್ತಿರೋದಕ್ಕೆ ಸೊಲ್ಯೂಷನ್ ಸಿಕ್ಕಿದ್ರೆ ಅದ್ ಯಾರೇ ಆದ್ರೂ ಮಾಡ್ಲೇಬೇಕಲ್ವಾ? ಯಾರಾದ್ರೂ ಅಲ್ಲ ಕಣೋ, ಇದನ್ನ ನೀನೇ ಮಾಡ್ಬೇಕು. ಪರಿಹಾರ ಏನು ಅಂದ್ರೆ ಭಕ್ತಿನ ನೀನ್ ಮದುವೆ ಆಗ್ಬೇಕು. ಅಮ್ಮ, ಏನ್ ಹೇಳ್ತಿದ್ಯಾ? ನೀನು ಭಕ್ತಿನ ಮದುವೆ ಆಗ್ಬೇಕು ಅಂದೆ. ನಾನಾ? ಇಲ್ಲ ಅಮ್ಮ, ನಾನ್ ಚಿಕ್ಕಿನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಗಸ್ತ್ಯ. ಭಕ್ತಿ ಜೀವನ ಹಾಳಾಗ್ಬಾರ್ದು ಅಂದ್ರೆ ನೀನು ಭಕ್ತಿನ ಮದುವೆ ಆಗ್ಲೇಬೇಕು. ಅಮ್ಮ, ನೀವು ಆತರದಲ್ಲಿ ನಿರ್ಧಾರ ತಗೋತಿದ್ದೀರಾ. ಈಗ ಅಚಿಂತ್ಯ ಭಕ್ತಿನ ಮದ್ವೆ ಆದ್ರೆ ಹೇಗಾಗುತ್ತೋ, ನಂದು ಭಕ್ತಿದ ಮದ್ವೆ ಆದ್ರೂ ಹಾಗೆ ಆಗುತ್ತೆ. ಅವಳ ಜೀವನ ಅಚಿಂತ್ಯನ್ ಮದ್ವೆ ಆದ್ರೆ ಹಾಳಾಗಲ್ಲಮ್ಮ, ನನ್ನನ್ ಮದ್ವೆ ಆದ್ರೆ ಹಾಳಾಗುತ್ತೆ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಅಗಸ್ತ್ಯ. ಅಮ್ಮ, ನೀನ್ ನಿನ್ ಜಾಗದಲ್ಲೇ ಪ್ರಾಣ ಬಿಡು ಅನ್ನೋ ನಾನು ಬಿಟ್ಬಿಡ್ತೀನಿ. ಆದ್ರೆ ಭಕ್ತಿನ ಮದ್ವೆ ಆಗುವಂತ ಮಾತ್ರ ನನಗೆ ಹೇಳ್ಬೇಡ. ಇವಾಗೇನೋ ಬಲವಂತವಾಗಿ ಫೋರ್ಸ್ಫುಲ್ ಆಗಿ ಆದಿತ್ಯ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಡ್ತೀರಾ. ನಾಳೆ ದಿನ ನಾನು ಅಗಸ್ತ್ಯ ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ನಿನ್ನ ಕಾಪಾಡೋ ಜವಾಬ್ದಾರಿ ನಂದು. ಅಮ್ಮ, ನಾನು ಹೇಳಿದ ಆ ಅರ್ಥದಲ್ಲ ಅಮ್ಮ. ನನಗೇನ್ ಮಾಡ್ಬಿಡ್ತಾರ ಅನ್ನೋ ಭಯದಲ್ಲಿ ನಾನು ಹೇಳ್ತಿಲ್ಲ ಅಮ್ಮ. ಊರವ್ರ ಮುಂದೆ ನೀವು ತಪ್ಪು ಮಾಡಿದಿರಲ್ಲ ಅಂತ ತಲೆ ಬಗ್ಗಿಸ್ಬೇಕಲ್ಲ ಅನ್ನೋದೇ ನನ್ನ ಚಿಂತೆ. ನನಗೇನು ಆಗಲ್ಲ, ನಿನಗದ್ರ ಬಗ್ಗೆ ಚಿಂತೆ ಬೇಡ. ಇಷ್ಟಕ್ಕೂ ಭಕ್ತಿನ ಮದ್ವೆ ಆದ್ಮೇಲೆ ನೀನೇ ಅಗಸ್ತ್ಯ ಅಂತ ಗೊತ್ತಾದ್ರೆ ಜನ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಬೋದು, ಜಗಳ ಆಗ್ಬೋದು. ಆದ್ರೆ ದಿನ ಕಳೀತಾ ಕಳೀತಾ ನಿನ್ ಮೇಲಿರೋ ಕಳಂಕನ ಕಳಿಯೋ ಶಕ್ತಿ ಇರೋದು ಭಕ್ತಿಗ್ ಮಾತ್ರನೇ. ಕಂದ, ಒಪ್ಕೊಂಬಿಡೋ ಕಂದ. ನೋಡು, ಅಳಿಯನ್ ಮೇಲೆ ಯಾರು ತುಂಬಾ ದಿನ ದ್ವೇಷ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಹಾಗಂತ ಮೋಸ ಮಾಡಿ ಮದುವೆ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲಮ್ಮ. ಭಕ್ತಿಗೆ ಕೊಟ್ಟ ಮಾತು ಹಾಗೆ ನಡ್ಕೊಂಡಿಲ್ಲ ಅಂದ್ರೆ ಅದು ಮೋಸ ಆಗತ್ತೆ. ಭಕ್ತಿ ಜೀವನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ತಾನೆ ನಾನು ಈ ರೀತಿ ನಿರ್ಧಾರ ಮಾಡ್ತಿರೋದು. ನೋಡು, ನಾವು ಅವಳಿಗೆ ಸುಳ್ಳು ಹೇಳ್ತಿಲ್ಲ ಕಣೋ, ಒಂದ್ ಸತ್ಯ ಮುಚ್ಚಿಡ್ತಿದೀವಿ ಅಷ್ಟೇ. ಬೇಡಮ್ಮ, ಸುಳ್ಳುನ ಸಾಬೀತು ಮಾಡೋ ನೆಪದಲ್ಲಿ ಸತ್ಯನ ಮುಚ್ಚಿಡೋದು ಯಾರಿಗೂ ಒಳ್ಳೇದಲ್ಲ. ಹಾಗೆ ಈ ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ಅಲ್ಲಿ ಯಾರಿಗೂ ಇಲ್ಲ. ನಿನ್ ಮಾತ್ ನಿಜ. ಬಂಡೆ ಮೇಲೆ ಎಷ್ಟೇ ನೀರ್ ಸುರಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ದಿನ ಕಳೀತಾ ಕಳೀತಾ ಆ ಬಂಡೆ ಸೌದಿರತ್ತೆ. ಹಾಗೆ ಕಣೋ, ಸಮಯ ಕಳೀತಾ ಕಳೀತಾ ಜನರಿಗೆ ನಿನ್ ಮೇಲಿರೋ ಕೋಪ, ಆವೇಶ ಎಲ್ಲ ಕಡಿಮೆ ಆಗಿರತ್ತೆ. ಅಮ್ಮ, ಎಲ್ರಿಗೂ ಸತ್ಯ ಗೊತ್ತಾದ್ರೆ ಆಗೋ ಸಮಾಧಾನಕ್ಕಿಂತ ಆದಿತ್ಯ ಹೀಗೆ ಮೋಸ ಮಾಡಿದ್ನಲ್ಲ ಅನ್ನೋದೇ ಎಲ್ರಿಗೂ ದೊಡ್ಡದಾಗಿ ಕಾಣುತ್ತೆ. ನೀನ್ ಅನ್ಕೊಂಡಿರೋದೇ ತಪ್ಪು ಅಗಸ್ತ್ಯ. ಭಕ್ತಿನ ನೀನು ಮದ್ವೆ ಆದ್ರೆ ಜನರು ನಿನ್ನ ನೋಡೋ ದೃಷ್ಟಿಕೋನನೇ ಬದಲಾಗ್ಬಿಡತ್ತೆ. ಭಕ್ತಿನ ಸಾಕ್ಷಾತ್ ಬನಶಂಕರಿ ತಾಯಿ ಮಗಳು ಅಂತ ಒಪ್ಕೊಂಡಿರೋ ಜನ ಇವರು. ಭಕ್ತಿ ಕೂಡ ಆ ನಂಬಿಕೆನ ಹಾಗೆ ಉಳಿಸ್ಕೊಂಡ್ ಬಂದಿದ್ದಾಳೆ. ಭಕ್ತಿ ಒಪ್ಕೆನ ಅಷ್ಟು ಸುಲಭವಾಗಿ ಇವ್ರು ಯಾರು ನಿರಾಕರಿಸೋದಿಲ್ಲ. ಒಂದೇ ಒಂದು ಸಲ ಭಕ್ತಿ ಮತ್ತೆ ಅವ್ರ ಕುಟುಂಬ ನಿನ್ನನ್ನು ಒಪ್ಕೊಂಡ್ಬಿಟ್ರೆ ಇಡೀ ಊರು ನಿನ್ನ ಕ್ಷಮಿಸ್ಬಿಡತ್ತೆ ಕಣೋ.
ಇಲ್ಲ ಅಮ್ಮ, ನನ್ನ ಮನ್ಸು ಇದಕ್ಕೆ ಒಪ್ಕೋತಾ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸರಿ, ಒಂದು ಸಲ ಹಳೆ ಟೇಪಲ್ಲಿ ಏನಿತ್ತು ಅಂತ ನೆನಪು ಮಾಡ್ಕೋ ಅಗಸ್ತ್ಯ. ನನ್ನ ಎಲ್ಲ ಜವಾಬ್ದಾರಿಯನ್ನ ನೀನೇ ಮುತುವರ್ಜಿ ವಹಿಸಿಕೊಂಡು ಮುಂದುವರಿಬೇಕು ಅನ್ನೋ ಕನಸು ನಂದು. ನನ್ನಪ್ಪ, ನನ್ನ ಅಜ್ಜ, ನನ್ನ ಮುತ್ತಜ್ಜ ಅವ್ರ ಅಪ್ಪ ಕೂತಿರೋ ಈ ಪವಿತ್ರವಾದ ಸ್ಥಾನನ ನೀನೇ ತುಂಬಬೇಕು ಅನ್ನೋದೇ ನನ್ನ ಆಸೆ. ರಾಯರ ಆಸೆ ಈಡೇರಿಸೋದಕ್ಕೆ ಇರೋ ಒಂದೇ ಒಂದು ಅವಕಾಶ ನಿನಗೆ. ನಮ್ ದೇವ್ರ ವಿಷಯ ಅಂತ ಬಂದಾಗ ನಮ್ಮೂರಿನ ಜನ ರಕ್ತ ಚೆಲ್ಲಕ್ಕೂ ಏಸೋರಲ್ಲ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು. ಎಲ್ರಿ ಅಗಸ್ತ್ಯ, ಇವತ್ತೇ ಅವ್ನ ಕೊನೆ ದಿನ ಆಗ್ಬೇಕು. ಇಲ್ಲ ಅಮ್ಮ, ನನಗೆ ಭಕ್ತಿನ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ರಾಯರ್ ಕೊನೆ ಆಸೆನ ನೀನ್ ಈಡೇರ್ಸಲ್ವಾ? ನಮ್ಮ ಅಪ್ಪನ ಆಸೆನ ನೆರವೇರಿಸಕ್ಕಾಗಿಲ್ಲ ಅನ್ನೋ ಕೊರ್ಗಲ್ ಬೇಕಾದ್ರೆ ನನ್ನ ಜೀವನ ಸಾಗಿಸ್ಬಿಡ್ತೀನಿ. ಆದ್ರೆ ಚಿಕ್ಕಿನ್ ಮಾತ್ರ ಮದ್ವೆ ಆಗಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಹಾಗೆಲ್ಲ ಮಾತಾಡ್ಬೇಡ ಅಗಸ್ತ್ಯ. ನನಗೋಸ್ಕರ ಒಪ್ಕೊಳ್ಳು. ನಾನು ಇವ್ರಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಕೊಟ್ಟಿರೋ ಮಾತನ್ನ ಮೀರೋದು ಒಂದೇ, ಪ್ರಾಣ ಬಿಡೋದು ಒಂದೇ. ಇಡೀ ಊರೇ ನಾನ್ ಕೊಟ್ಟಿರೋ ಮಾತನ್ನ ಎದುರು ನೋಡುತ್ತೆ, ನನಗೆ ಗೌರವ ಕೊಡುತ್ತೆ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ನನ್ನ ಕರ್ತವ್ಯ ಅಲ್ವೇನೋ? ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋ ಬರದಲ್ಲಿ ಭಕ್ತಿನ ನಮಗ್ ಬೇಕಾದಂಗೆ ಬಳಸ್ಕೊತಾ ಇದೀವಿ ಅನಿಸ್ತಾ ಇದೆ ನಂಗೆ. ಖಂಡಿತ ಇಲ್ಲ ಅಗಸ್ತ್ಯ. ಭಕ್ತಿಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ಉದ್ದೇಶ ಆಗಿರ್ಬೇಕಾದ್ರೆ ಬಳಸ್ಕೊಳ್ಳೋ ಮಾತೆಲ್ಲಿ ಹೇಳು? ನೋಡು, ಈಗ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಇಲ್ಲ ತಲೆ ತಗ್ಸಿ ಈ ಜನರ ಮುಂದೆ ತಪ್ಪಾಯ್ತು ಅಂತ ಮಂಡಿ ಅವ್ರಿಗೆ ಕೂತ್ಕೋಬೇಕು. ಇದು ನನ್ನಿಂದ ಸಾಧ್ಯ ಇಲ್ಲ. ಅಗಸ್ತ್ಯ, ನೀನ್ ಮದ್ವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೊಂದ್ ಸಹಾಯ ಮಾಡ್ಬಿಡು. ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ ಅನ್ನೋ ಪಟ್ಟ ಬರೋ ಬದಲು ನೀನೇ ನನ್ನ ಕೊಂದು ಬಿಡು. ಅಮ್ಮ, ಏನ್ ಮಾತಾಡ್ತಿದ್ಯಾ ನೀನು? ನಿಜಾನ ಹೇಳ್ತಾ ಇದ್ದೀನಿ ಕಣೋ. ಕೊಟ್ಟು ಮಾತನ್ನ ಉಳಿಸ್ಕೊಳ್ದೆ ತಪ್ಪಿರೋದು ರಾಯರ್ ಮನೆ ಇತಿಹಾಸದಲ್ಲೇ ಇಲ್ಲ. ಇಲ್ಲ, ನನ್ನಿಂದ ರಾಯರ ಮನೆಗೆ ಧಕ್ಕೆ ಆಗೋದು ನನ್ನಿಂದ ಸಹಿಸಕ್ ಆಗೋದಿಲ್ಲ. ಇಲ್ಲಿ ತನಕ ರಾಯರ್ ಹಾಕಿರೋ ಗೆರೆ ದಾಟ್ತಿರೋ ನಾನು ಈಗ ದಾಟ್ಬಿಟ್ರೆ ಬೇಡ, ಹಾಗಾಗೋದ್ ಬೇಡ. ಕೊಟ್ಟು ಮಾತಿಗೆ ತಪ್ಪಿ ನಡೆದ್ರೆ ಕೊನೆ ಪಕ್ಷ ಆ ದೇವ್ರು ಒಪ್ಕೊಂಡ್ಬಿಡ್ಬೋದು. ಆದ್ರೆ ಈ ದಾಮಿನಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನಿಂದ ರಾಯರ್ ಮನೆಗೆ ಕೆಟ್ಟ ಹೆಸರು ಬಂತು ಅನ್ನೋ ಪಟ್ಟಕ್ಕಿಂತ ನಾನು ಸಾವನ್ನೇ ಸಂತೋಷದಿಂದ ಸ್ವೀಕರಿಸ್ತೀನಿ. ಅಮ್ಮ, ಅಮ್ಮ ಹಾಗೆಲ್ಲ ಮಾತಾಡ್ಬೇಡಮ್ಮ ನೀನು. ಒಂದ್ ಹುಡುಗಿ ಜೀವನ ಹಾಳು ಮಾಡಿದ್ಲು ಅನ್ನೋದ್ರ ಜೊತೆಗೆ ತನ್ನ ಗಂಡನ ಮನೆ ಹೆಸರು ಕೂಡ ಹಾಳು ಮಾಡಿದ್ಲು ಅನ್ನೋ ಪಟ್ಟ ಹೊತ್ಕೊಳ್ಳೋದು ನನ್ನಿಂದ ಆಗೋದಿಲ್ಲ ಕಣೋ. ಅದಕ್ಕಿಂತ ನಾನು ಸಾಯೋದೇ ಒಳ್ಳೇದಲ್ವೇನೋ. ಅಮ್ಮ, ಅಮ್ಮ ಪ್ಲೀಸ್, ಬಿಟ್ಟು ಹೋಗೋ ಮಾತೆಲ್ಲ ಆಡ್ಬೇಡ ನೀನು.